ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟರ್ಕಿ ಹಾಗೂ ಸಿರಿಯಾದಲ್ಲಿ ಫೆಬ್ರವರಿ 6ರಂದು ಸಂಭವಿಸಿದ 7.8ರಷ್ಟು ತೀವ್ರತೆ ಭೂಕಂಪನ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚು ಮಾಡಿದೆ. ಎರಡೂ ದೇಶಗಳಲ್ಲಿ ಭೂಕಂಪನಕ್ಕೆ ಬಲಿಯಾದವರ ಸಂಖ್ಯೆ 35,000ಕ್ಕೆ ಏರಿಕೆಯಾಗಿದೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಟರ್ಕಿಯಲ್ಲಿ ಅವಶೇಷಗಳ ಅಡಿ ಸಿಲುಕಿದ 6 ವರ್ಷದ ಬಾಲಕಿಯನ್ನ ಭಾರತದ ಎನ್ಡಿಆರ್ಎಫ್ ಶ್ವಾನಪಡೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಶ್ವಾನದಳದ ಜೂಲಿ ರೋಮಿಯೋ ಹೆಸರಿನ ಶ್ವಾನಗಳು ಬಾಲಕಿಯನ್ನ ಗುರುತಿಸಿವೆ. ನಂತರ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆ. ಮಹದಾಯಿ ಡಿಪಿಆರ್ಗೆ ಕೇಂದ್ರ ಅನುಮತಿ ನೀಡಿದೆ. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ಗೋವಾ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಡಿಪಿಆರ್ ಅನುಮತಿ ಪ್ರಶ್ನಿಸಿದ್ದ ಗೋವಾ ಸರ್ಕಾರದ ಅರ್ಜಿಯನ್ನ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಹಿಂದಿನ ಆದೇಶದಂತೆ ಕಾಮಗಾರಿಗಳು ಕೈಗೊಳ್ಳುವಾಗ ಸಂಬಂಧಪಟ್ಟ ಶಾಸನಬದ್ಧ ಸಂಸ್ಥೆಗಳಿಂದ ಅನುಮತಿ ಪಡೆಯಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಸೂಚಿಸಿದೆ. ಅಲ್ಲದೆ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜುಲೈಗೆ ಮುಂದೂಡಿಕೆ ಮಾಡಿದೆ. ಜಗತ್ತಿನ ಪ್ರತಿಷ್ಠಿತ ವೈಮಾನಿಕ ಪ್ರದರ್ಶನ ಅಂತ ಖ್ಯಾತಿ ಪಡೆದಿರುವಂತಹ ಏರೋ ಇಂಡಿಯಾ 2023ಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು. ಇನ್ನು 4 ದಿನಗಳ ಕಾಲ ಏರೋ ಇಂಡಿಯಾ ಶೋ ನಡೆಯಲಿದೆ. ಏರೋ ಇಂಡಿಯಾ ಶೋ ಮೊದಲ ದಿನ ಮುಕ್ತಾಯವಾದ ಬೆನ್ನಲ್ಲೇ ಯಲಹಂಕ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಆಗಿತ್ತು. ವಾಹನಗಳು ನಿಂತಲ್ಲೇ ನಿಂತಿದ್ವು. ಇದರಿಂದಾಗಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಜನರಿಗೆ ಟ್ರಾಫಿಕ್ ಬಿಸಿ ತಟ್ಟಿತು. ಇನ್ನು ಏರ್ ಇಂಡಿಯಾ 2023ರಲ್ಲಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ ಕಣ್ಮನ ಸೆಳೀತಾ ಇದೆ. ಇದು ತುಮಕೂರಿನ HAL ಘಟಕದಲ್ಲಿ ನಿರ್ಮಾಣವಾಗಿದ್ದು ಸಂಪೂರ್ಣ ದೇಶಿ ತಂತ್ರಜ್ಞಾನವನ್ನು ಹೊಂದಿದೆ. ಅತಿ ಎತ್ತರದ ಪ್ರದೇಶದಲ್ಲಿ ಬಳಕೆಯಾಗುವಂತಹ ಲಘು ಯುದ್ಧ ಹೆಲಿಕಾಪ್ಟರ್ ಇದಾಗಿದೆ. ಏರೋ ಇಂಡಿಯಾ 2023ಯಲ್ಲಿ ಈ ಬಾರಿ ನನ್ನ ಹಿಂಭಾಗದಲ್ಲಿ ಇರುವಂತ ಪ್ರಚಂಡ ಹೆಲಿಕಾಪ್ಟರ್. ಇದು ಬಹಳ ಶಕ್ತಿಶಾಲಿ ಅವಳಿ ಇಂಜಿನ್ ಹೊಂದಿರುವಂತ ಹೆಲಿಕಾಪ್ಟರ್. ನಿಮಗೆ ದೇಶದ ಅತಿ ಎತ್ತರದ ಪ್ರದೇಶದಲ್ಲೂ ಕೂಡ ಈ ಹೆಲಿಕಾಪ್ಟರ್ ಬಳಕೆ ಮಾಡಬಹುದು ಮತ್ತು ರಡಾರ್ ಇಂದ ತಪ್ಪಿಸಿಕೊಳ್ಳುವಂತ ನೈಪುಣ್ಯತೆನೂ ಕೂಡ ಈ ಹೆಲಿಕಾಪ್ಟರ್ನಲ್ಲಿದೆ. ಇದು ಅದಕ್ಕೆ ಪ್ರಚಂಡ ಅಂತನೂ ಕೂಡ ನಾಮಕರಣ ಮಾಡಿರೋದು. ಮುಂಭಾಗದಲ್ಲಿ ನಿಮಗೇನು ಕಾಣಿಸ್ತದಲ್ಲ, ಇಲ್ಲಿ ರೈಫಲ್ಗಳು ಕೂಡ ಇದೆ. ನಿಮಗೆ 2 ಪೈಲಟ್ಗಳು ಒಳಗಡೆ ಇರ್ತಾರೆ. ಸೊ ಆರ್ಮಿಯ ಟೈಮಲ್ಲಿ, ಯುದ್ಧದ ಟೈಮಲ್ಲಿ ಪೈಲಟ್ ಯಾವ ಕಡೆಗೆ ನೋಡ್ತಾರೆ, ಬಲಭಾಗಕ್ಕೆ ನೋಡಿದ್ರೆ ಬಲಭಾಗಕ್ಕೆ ಆಟೋಮೆಟಿಕ್ ಆಗಿ ಈ ಮುಂದಿರುವಂತ ರೈಫಲ್ ಏನಿದೆ ಟರ್ನ್ ಆಗುತ್ತೆ. ಎಡಭಾಗಕ್ಕೆ ಏನಾದ್ರು ನೋಡಿದ್ರೆ ಎಡಭಾಗಕ್ಕೆ ಟರ್ನ್ ಆಗುತ್ತೆ. ಅಂದ್ರೆ ಎಲ್ಲಿ ಶತ್ರು ಇದ್ದಾರೆ, ಎಲ್ಲಿ ಬಂಕರ್ಗಳಿದಾವೆ, ಶತ್ರುವಿನ ಬಂಕರ್ ಇದಾವೆ, ಅಲ್ಲಿ ಆ ಪಾಯಿಂಟ್ ಅನ್ನ ಮಾಡಿ ಶೂಟ್ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ನ ಹರಾಜು ಮುಂಬೈನಲ್ಲಿ ನಡೆದಿದೆ. ಈ ಮೆಗಾ ಹರಾಜಿನಲ್ಲಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಣ್ಣರನ್ನ 3.40 ಕೋಟಿಗೆ ಖರೀದಿ ಮಾಡುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಯಿತು. ಆಲ್ರೌಂಡರ್ಗಳಾದ ಸೋಫಿ ಡಿವೈನ್, ಎಲ್ಲಿಸ್ ಪೆರ್ರಿ, ಬೌಲರ್ ರೇಣುಕಾ ಸಿಂಗ್ರನ್ನ ಆರ್ಸಿಬಿ ಖರೀದಿ ಮಾಡಿದೆ. ಇನ್ನು ಆರ್ಸಿಬಿ ಟೀಮ್ ಕೂಡ ಟ್ವೀಟ್ ಮಾಡಿದ್ದು ವೆಲ್ಕಮ್ ಟು ಆರ್ಸಿಬಿ ಅಂತ ಹೇಳಿದೆ. ಭಾರತದ T20 ತಂಡದ ಹಂಗಾಮಿ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೂ ಸರ್ನಿಯಾ ಮೂಲದ ಮಾಡೆಲ್ ನತಾಶಾ ಇವತ್ತು ಮದುವೆಯಾಗಲಿದ್ದಾರೆ. ಪ್ರೇಮಿಗಳ ದಿನವಾದ ಇಂದು ಇಬ್ಬರ ಜೋಡಿ ವೈವಾಹಿಕ ಬದುಕಿಗೆ ಕಾಲಿಡ್ತಾ ಇದೆ. ಇವತ್ತು ಮೆಹಂದಿ ಸಂಗೀತ್ ಕಾರ್ಯಕ್ರಮ ನಡೆಯಲಿದ್ದು ನಾಳೆ ರಾಜಸ್ಥಾನದ ಉದಯಪುರದ ರಾಫೆಲ್ಸ್ ಹೋಟೆಲ್ನಲ್ಲಿ ಅದ್ದೂರಿ ಮದುವೆ ನಡೆಯಲಿದೆ. ಹಾರ್ದಿಕ್ ಹಾಗೂ ನತಾಶಾ ಈ ಮೊದಲು 2020ರ ಮೇ 31ನೇ ತಾರೀಕು ನ್ಯಾಯಾಲಯದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ದಂಪತಿಗೆ ಅಗಸ್ತ್ಯ ಅನ್ನೋ 2 ವರ್ಷದ ಮಗುವೂ ಇದೆ. ಕನ್ನಡದ ಹಿರಿಯ ನಟ ಅನಂತ್ನಾಗ್ ಕಾರಲ್ಲಿ ಪ್ರಯಾಣ ಮಾಡುವಾಗ ಹಾಡಿದ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಪತ್ರಕರ್ತ ಹಾಗೂ ಲೇಖಕ ಜೋಗಿ ವಿಡಿಯೋವನ್ನ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದಾರೆ. ಜಡಗಳು ಬೆಂಬಿಳಿದಾಡುತ್ತಿಯೇ ಮುಡಗೊಡು ತುರ ನದಿ ತುಳುಕಾಡುತ್ತಿಯೇ ಕಡು ಚೆಲ್ಲೊಳಗ ತಣಿದಾಡುತ್ತ